ವಾಲ್ಮೀಕಿ ನಿಗಮ ಇದೆಯಲ್ಲ, ಆ ನಿಗಮದಲ್ಲಿ ಆಗಿರುವಂತ ಹಗರಣದಲ್ಲಿ ತನಿಖೆ ಮಾಡುವಾಗ ಒಬ್ಬ ಕಲ್ಲೇಶ್ ಅನ್ನೋ ಅಧಿಕಾರಿ ಮೇಲೆ ದಬಾವಣೆ ಮಾಡ್ತಾರೆ. ಏನಂತ ದಬಾವಣೆ? ನೀನು ಸುಳ್ಳು ಹೇಳಿಕೆಯನ್ನ ಕೊಡಬೇಕು, ಈ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವ್ರದ್ದು ಪಾತ್ರ ಇದೆ ಅಂತ ಸುಳ್ಳು ಹೇಳಿಕೆಯನ್ನ ನೀನು ಕೊಡಬೇಕು, ಅವರನ್ನ ಇದರಲ್ಲಿ ತಪ್ಪು ಸಿಕ್ಕಿಸ್ಬೇಕು. ಅವರನ್ನ ನೀನು ಸಿಕ್ಕಿಸಿದ್ರೆ ನಿನಗೆ ಕೇಂದ್ರ ಸರ್ಕಾರ ಎಲ್ಲಾ ರಕ್ಷಣೆಯನ್ನ ನಾವು ಕೊಡ್ತೇವೆ. ನೀವು ಸುಳ್ಳು ಹೇಳಿಕೆಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ 7 ವರ್ಷ ಜೈಲ್ಗೆ ಕಳಿಸ್ತೀವಿ ಅಂತೇಳಿ ಅವನ ಮೇಲೆ ಒತ್ತಡ ತರ್ತಾರೆ. ಇವರು ತನಿಖೆ ಮಾಡೋದಿಕ್ಕೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಹುಡುಕಿ ಶಿಕ್ಷೆ ಕೊಡೋದಿಕ್ಕಲ್ಲ, ತಪ್ಪು ಮಾಡಿರೋರ್ನ ರಕ್ಷಣೆ ಮಾಡಿ ಆ ಪ್ರಕರಣವನ್ನ ದುರುಪಯೋಗ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಿಸಿ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರನ್ನ ಏನೂ ತಪ್ಪು ಮಾಡದೆ ಹೋದ್ರೂ ಕೂಡ ಈ ಹಗರಣದಲ್ಲಿ ಸಿಕ್ಕಿಸಿ ಅದರ ಮುಖಾಂತರ ಈ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಪಿತೂರಿಯ ಭಾಗವಾಗಿ ಇಡಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ರು. ಆದ್ರೆ ಆ ಕಲ್ಲೇಶ್ ಅನ್ನೋ ಅಧಿಕಾರಿ ಅವರ ಒತ್ತಡಕ್ಕೆ ಬಗ್ಗಲಿಲ್ಲ. 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕೂಡ ಹೆದರ್ಲಿಲ್ಲ ಅವನು. ಈ ತರ ಇಡಿ ಅಧಿಕಾರಿ ಅವನು ಬನ್ಸಲ್ ಅನ್ನುವಂತ ವ್ಯಕ್ತಿ, ಇನ್ನೊಬ್ಬ ಕಣ್ಣನ್ ಅನ್ನುವಂತ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಡೋದಕ್ಕೆ ಒತ್ತಡ ಹಾಕಿದ್ದಾರೆ ಅಂತೇಳಿ ಅವನಿವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಿ ಅಧಿಕಾರಿಗಳ ಮೇಲೆ ಕೇಸನ್ನ ದಾಖಲು ಮಾಡಿದ್ದಾನೆ. ಅದ್ರ ಮೇಲೆ ಈಗ ಕೋರ್ಟ್ ನಲ್ಲಿ ಕೇಸು ನಡೀತಾ ಇದೆ. ನಾನಿನ್ನ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮುಖಾಂತರ ಅಲ್ಲಿಗೆ ಉದ್ದೇಶ ಏನು ಅಂದ್ರೆ, ಏನೇ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಈ ಸರ್ಕಾರವನ್ನ ಕಿತ್ತಾಕೋದಿಕ್ಕೆ ಪಿತೂರಿಯ ಒಂದು ಭಾಗ.